ನೀವು ನೀವಾಗಿ ಬಂದಿದ್ದೀರಿ, ಸಂವಾದ ಮಾಡಿದ್ದೀವಿ. ಇಷ್ಟೇ ಇದು ಅವರು ನಮ್ಮ ಅಧ್ಯಕ್ಷರಿಗೆ ಪತ್ರ ಬರೀಬೇಕು. ಏನಾದರೂ ಗುರುಗಳ ಮೇಲೆ ದೂರಿದ್ರೆ ಸಲ್ಲಿಸಬೇಕು. ಅವರು ವಿಚಾರಣೆ ಮಾಡಬೇಕು. ನಮ್ಮನ್ನು ಕಾಣೋದಾದ್ರೆ ಖಾಸಗಿಯಾಗಿಲ್ಲ. ನೀವು ಎಂದು ನಮಗೆ ಅನುಕೂಲ ಆಗುತ್ತೋ ಬನ್ನಿ, ಅವ್ರು ಕೇಳ್ರಿ ಅವ್ರನ್ನ. ಅವತ್ತು ನೀವೆಲ್ಲ ನೀವು ಮತ್ತೆ ಈ ಸಮಾಜದ ಶಿಷ್ಯರು ಇಲ್ಲಿ ನಿಮ್ಮ ಎದುರಿಗೇನೆ ವಿಚಾರಣೆ ಆಗ್ತದೆ. ಮಗುವಿನ ಮೈ ಚಿವುಟಿ ಜೋಳ ಹಾಡುವ ಜನ ಯಾರು ನಿನ್ನೆ ಸೇರ್ಕೊಂಡಂಥ ಜನ ರೆಸಾರ್ಟ್ನಲ್ಲಿ ನಾಚಿಕೆ ಆಗಬೇಕು. ನಿಮಗೆ ಮಠದ ಬಗ್ಗೆ ಗುರುಗಳ ಬಗ್ಗೆ ರಿಸಾರ್ಟ್ನ ಮೀಟಿಂಗ್ ಕರೀತೀರ ನೀವು. ಎಷ್ಟು ಕುಸಂಸ್ಕಾರ ನೀವು. ನಾವು ರಜಾ ಕರಿಬೇಕು ಅಂತಿದ್ದು ಕಲ್ಯಾಣ ಮಂಟಪದಲ್ಲಿ ಕೊಡಲಿಲ್ಲ ಅಂತ ಅಧಿಕೃತ ಅರ್ಜಿ ಸಲ್ಲಿಸಿಲ್ಲ. ನೀವು ಕೊಡ್ಬೋದು ನಿಮಗೆ. ಅದು ರಿಸಾರ್ಟೇ ಯಾಕೆ ಆಗಬೇಕಾಗುತ್ತೆ? ನಾವು ನೇರವಾಗಿ ಹೇಳ್ತೀವಿ, ನೀವು ಶಿವಶಂಕರ ಕಲ್ಯಾಣ ಮಂಟಪ ಇದ್ದಿಲ್ಲ, ನಾವು ದೊಡ್ಡದಿದೆಯಲ್ಲ, ನಾವು ನೇರವಾಗಿ ಹೇಳಬೇಕಾಗುತ್ತೆ. ಅವ್ರ ಸಂಸ್ಥೆಯಲ್ಲಿ ಯಾವ ಇರಲಿಲ್ಲ. ಶಿವಶಂಕರನ ವ್ಯಕ್ತಿತ್ವಕ್ಕೆ ಒಂದು ರಿಸಾರ್ಟ್ ಹೋಗಿ ಮಠದ ಗುರುಗಳ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕ ಹಕ್ಕು ನಿಮಗೇನಿದೆ ಅಂತ ಕೇಳಾಗ್ತದೆ. ಹಿಡಿದ ಏನಿದೆ ನಿಮ್ಮ ನೈತಿಕ? ಬೆಂಗಳೂರಲ್ಲಿ ಕಾಣ್ಕೊಂಡಿದ್ದಾರಂತ ನೋ, ನಾವು ಅವಕಾಶ ಕೊಡೋದನ್ನು ಬೆಂಗಳೂರು ಕಾಣಬೇಕು. ಮಠ ದರ್ಶನಿಗರಿಗೆ ನೀವು ಯಾವತ್ತು ಬಂದು ಹೊರಗಡೆ ಯಾವತ್ತು ಶಿವಶಂಕರಪ್ಪ BC ಪಾಟೀಲ್ ಅವರೆಲ್ಲ ಬರ್ತಾರೋ ನಿಮ್ಮನ್ನು ಖಾಸಗಿ ಹೋದ್ರು ನಾವು ಮಾತಾಡ್ಸೋಕೆ ನಾವು ತಯಾರಿಲ್ಲ. ತೀರ್ಮಾನ ಮಾಡಬೇಕಾದ್ರೆ ನೀವು ಗುರುಗಳಲ್ಲ. ಈ ವೇದಿಕೆ ಬನ್ನಿ, ನೀವೆಲ್ಲ ಬನ್ನಿ, ಮಾತಾಡಿ. ನೀವು ನೀವಾಗಿ ಬಂದಿದ್ದೀರಿ, ಸಂವಾದ ಮಾಡಿದ್ದೀವಿ. ಇಷ್ಟೇ ಇದು ಅವರು ನಮ್ಮ ಅಧ್ಯಕ್ಷರಿಗೆ ಪತ್ರ ಬರೀಬೇಕು. ಏನಾದರೂ ಗುರುಗಳ ಮೇಲೆ ದೂರಿದ್ರೆ ಸಲ್ಲಿಸಬೇಕು. ಅವರು ವಿಚಾರಣೆ ಮಾಡಬೇಕು. ನಮ್ಮನ್ನು ಕಾಣೋದಾದ್ರೆ ಖಾಸಗಿಯಾಗಿಲ್ಲ. ನೀವು ಎಂದು ನಮಗೆ ಅನುಕೂಲ ಆಗುತ್ತೋ ಬನ್ನಿ, ಅವ್ರು ಕೇಳ್ರಿ ಅವ್ರನ್ನ. ಅವತ್ತು ನೀವೆಲ್ಲ ನೀವು ಮತ್ತೆ ಈ ಸಮಾಜದ ಶಿಷ್ಯರು ಇಲ್ಲಿ ನಿಮ್ಮ ಎದುರಿಗೇನೆ ವಿಚಾರಣೆ ಆಗ್ತದೆ. ಮಗುವಿನ ಮೈ ಚಿವುಟಿ ಜೋಳ ಹಾಡುವ ಜನ ಯಾರು ನಿನ್ನೆ ಸೇರ್ಕೊಂಡಂಥ ಜನ ರೆಸಾರ್ಟ್ನಲ್ಲಿ ನಾಚಿಕೆ ಆಗಬೇಕು. ನಿಮಗೆ ಮಠದ ಬಗ್ಗೆ ಗುರುಗಳ ಬಗ್ಗೆ ರಿಸಾರ್ಟ್ನ ಮೀಟಿಂಗ್ ಕರೀತೀರ ನೀವು. ಎಷ್ಟು ಕುಸಂಸ್ಕಾರ ನೀವು. ನಾವು ರಜಾ ಕರಿಬೇಕು ಅಂತಿದ್ದು ಕಲ್ಯಾಣ ಮಂಟಪದಲ್ಲಿ ಕೊಡಲಿಲ್ಲ ಅಂತ ಅಧಿಕೃತ ಅರ್ಜಿ ಸಲ್ಲಿಸಿಲ್ಲ. ನೀವು ಕೊಡ್ಬೋದು ನಿಮಗೆ. ಅದು ರಿಸಾರ್ಟೇ ಯಾಕೆ ಆಗಬೇಕಾಗುತ್ತೆ? ನಾವು ನೇರವಾಗಿ ಹೇಳ್ತೀವಿ, ನೀವು ಶಿವಶಂಕರ ಕಲ್ಯಾಣ ಮಂಟಪ ಇದ್ದಿಲ್ಲ, ನಾವು ದೊಡ್ಡದಿದೆಯಲ್ಲ, ನಾವು ನೇರವಾಗಿ ಹೇಳಬೇಕಾಗುತ್ತೆ. ಅವ್ರ ಸಂಸ್ಥೆಯಲ್ಲಿ ಯಾವ ಇರಲಿಲ್ಲ. ಶಿವಶಂಕರನ ವ್ಯಕ್ತಿತ್ವಕ್ಕೆ ಒಂದು ರಿಸಾರ್ಟ್ ಹೋಗಿ ಮಠದ ಗುರುಗಳ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕ ಹಕ್ಕು ನಿಮಗೇನಿದೆ ಅಂತ ಕೇಳಾಗ್ತದೆ. ಹಿಡಿದ ಏನಿದೆ ನಿಮ್ಮ ನೈತಿಕ? ಬೆಂಗಳೂರಲ್ಲಿ ಕಾಣ್ಕೊಂಡಿದ್ದಾರಂತ ನೋ, ನಾವು ಅವಕಾಶ ಕೊಡೋದನ್ನು ಬೆಂಗಳೂರು ಕಾಣಬೇಕು. ಮಠ ದರ್ಶನಿಗರಿಗೆ ನೀವು ಯಾವತ್ತು ಬಂದು ಹೊರಗಡೆ ಯಾವತ್ತು ಶಿವಶಂಕರಪ್ಪ BC ಪಾಟೀಲ್ ಅವರೆಲ್ಲ ಬರ್ತಾರೋ ನಿಮ್ಮನ್ನು ಖಾಸಗಿ ಹೋದ್ರು ನಾವು ಮಾತಾಡ್ಸೋಕೆ ನಾವು ತಯಾರಿಲ್ಲ. ತೀರ್ಮಾನ ಮಾಡಬೇಕಾದ್ರೆ ನೀವು ಗುರುಗಳಲ್ಲ. ಈ ವೇದಿಕೆ ಬನ್ನಿ, ನೀವೆಲ್ಲ ಬನ್ನಿ, ಮಾತಾಡಿ. ನೀವು ನೀವಾಗಿ ಬಂದಿದ್ದೀರಿ, ಸಂವಾದ ಮಾಡಿದ್ದೀವಿ. ಇಷ್ಟೇ ಇದು ಅವರು ನಮ್ಮ ಅಧ್ಯಕ್ಷರಿಗೆ ಪತ್ರ ಬರೀಬೇಕು. ಏನಾದರೂ ಗುರುಗಳ ಮೇಲೆ ದೂರಿದ್ರೆ ಸಲ್ಲಿಸಬೇಕು. ಅವರು ವಿಚಾರಣೆ ಮಾಡಬೇಕು. ನಮ್ಮನ್ನು ಕಾಣೋದಾದ್ರೆ ಖಾಸಗಿಯಾಗಿಲ್ಲ. ನೀವು ಎಂದು ನಮಗೆ ಅನುಕೂಲ ಆಗುತ್ತೋ ಬನ್ನಿ, ಅವ್ರು ಕೇಳ್ರಿ ಅವ್ರನ್ನ. ಅವತ್ತು ನೀವೆಲ್ಲ ನೀವು ಮತ್ತೆ ಈ ಸಮಾಜದ ಶಿಷ್ಯರು ಇಲ್ಲಿ ನಿಮ್ಮ ಎದುರಿಗೇನೆ ವಿಚಾರಣೆ ಆಗ್ತದೆ. ಮಗುವಿನ ಮೈ ಚಿವುಟಿ ಜೋಳ ಹಾಡುವ ಜನ ಯಾರು ನಿನ್ನೆ ಸೇರ್ಕೊಂಡಂಥ ಜನ ರೆಸಾರ್ಟ್ನಲ್ಲಿ ನಾಚಿಕೆ ಆಗಬೇಕು. ನಿಮಗೆ ಮಠದ ಬಗ್ಗೆ ಗುರುಗಳ ಬಗ್ಗೆ ರಿಸಾರ್ಟ್ನ ಮೀಟಿಂಗ್ ಕರೀತೀರ ನೀವು. ಎಷ್ಟು ಕುಸಂಸ್ಕಾರ ನೀವು. ನಾವು ರಜಾ ಕರಿಬೇಕು ಅಂತಿದ್ದು ಕಲ್ಯಾಣ ಮಂಟಪದಲ್ಲಿ ಕೊಡಲಿಲ್ಲ ಅಂತ ಅಧಿಕೃತ ಅರ್ಜಿ ಸಲ್ಲಿಸಿಲ್ಲ. ನೀವು ಕೊಡ್ಬೋದು ನಿಮಗೆ. ಅದು ರಿಸಾರ್ಟೇ ಯಾಕೆ ಆಗಬೇಕಾಗುತ್ತೆ? ನಾವು ನೇರವಾಗಿ ಹೇಳ್ತೀವಿ, ನೀವು ಶಿವಶಂಕರ ಕಲ್ಯಾಣ ಮಂಟಪ ಇದ್ದಿಲ್ಲ, ನಾವು ದೊಡ್ಡದಿದೆಯಲ್ಲ, ನಾವು ನೇರವಾಗಿ ಹೇಳಬೇಕಾಗುತ್ತೆ. ಅವ್ರ ಸಂಸ್ಥೆಯಲ್ಲಿ ಯಾವ ಇರಲಿಲ್ಲ. ಶಿವಶಂಕರನ ವ್ಯಕ್ತಿತ್ವಕ್ಕೆ ಒಂದು ರಿಸಾರ್ಟ್ ಹೋಗಿ ಮಠದ ಗುರುಗಳ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕ ಹಕ್ಕು ನಿಮಗೇನಿದೆ ಅಂತ ಕೇಳಾಗ್ತದೆ.
ಹುಡುಗ ಹೇಗಿದೆ ನಿಮ್ಮ ಏನಿದು ಬೆಂಗಳೂರಲ್ಲಿ ಕಾಣ್ಕೊಂಡಿದ್ದಾರಂತ ನೋ ನಾವು ಅವಕಾಶ ಕೊಡೋದನ್ನು ಬೆಂಗಳೂರು ಕಾಣಬೇಕು ಮಠ ದರ್ಶನಿಗರಿಗೆ ನೀವು ಯಾವತ್ತು ಬಂದು ಹೊರಗಡೆ ಯಾವತ್ತು ಶಿವಶಂಕರಪ್ಪ ಬಿ ಸಿ ಪಾಟೀಲ್ ಅವರೆಲ್ಲ ಬರ್ತಾರೋ ನಿಮ್ಮನ್ನು ಖಾಸಗಿ ಹೋದ್ರು ನಾವು ಮಾತಾಡ್ಸೋಕೆ ನಾವು ತಯಾರಿಲ್ಲ. ತೀರ್ಮಾನ ಮಾಡಬೇಕಾದ್ರೆ ನೀವು ಗುರುಗಳಲ್ಲ. ಈ ವೇದಿಕೆ ಬನ್ನಿ, ನೀವೆಲ್ಲ ಬನ್ನಿ ಮಾತಾಡಿ. ನೀವು ನೀವಾಗಿ ಬಂದಿದ್ದೀರಿ, ಸಂವಾದ ಮಾಡಿದ್ದೀವಿ. ಇಷ್ಟೇ ಇದು ಅವರು ನಮ್ಮ ಅಧ್ಯಕ್ಷರಿಗೆ ಬರಿಬೇಕು, ಪತ್ರ ಬರೀಬೇಕು. ಏನಾದರೂ ಗುರುಗಳ ಮೇಲೆ ದೂರಿದ್ರೆ ಸಲ್ಲಿಸಬೇಕು. ಅವರು ವಿಚಾರಣೆ ಮಾಡಬೇಕು. ನಮ್ಮನ್ನು ಕಾಣೋದಾದ್ರೆ ಖಾಸಗಿಯಾಗಿಲ್ಲ. ನೀವು ಎಂದು ನಮಗೆ ಅನುಕೂಲ ಆಗುತ್ತೋ ಬನ್ನಿ, ಅವ್ರು ಕೇಳ್ರಿ ಅವ್ರನ್ನ. ಅವತ್ತು ನೀವೆಲ್ಲ ನೀವು ಮತ್ತು ಈ ಸಮಾಜದ ಶಿಷ್ಯರು ಇಲ್ಲಿ ನಿಮ್ಮ ಎದುರಿಗೇನೆ ವಿಚಾರಣೆ ಆಗ್ತದೆ. ಮಗುವಿನ ಮೈ ಚಿವುಟಿ ಜೋಗುಳ ಹಾಡುವ ಜನ ಯಾರು ನಿನ್ನೆ ಸೇರ್ಕೊಂಡಂಥ ಜನ ರೆಸಾರ್ಟ್ನಲ್ಲಿ ನಾಚಿಕೆ ಆಗಬೇಕು. ನಿಮಗೆ ಮಠದ ಬಗ್ಗೆ, ಗುರುಗಳ ಬಗ್ಗೆ ರೆಸಾರ್ಟ್ನ ಮೀಟಿಂಗ್ ಕರೀತೀರ ನೀವು. ಎಷ್ಟು ಕುಸಂಸ್ಕಾರ ನೀವು. ನಾವು ಕರಿಬೇಕು ಅಂತಿದ್ದು ಕಲ್ಯಾಣ ಮಂಟಪದಲ್ಲಿ ಕೊಡಲಿಲ್ಲ ಅಂತ ಅಧಿಕೃತ ಅರ್ಜಿ ಸಲ್ಲಿಸಿಲ್ಲ. ನೀವು ಕೊಡ್ಬೋದು, ನಿಮಗೆ ಅದು ರಿಸಾರ್ಟೇ ಯಾಕೆ ಆಗಬೇಕಾಗುತ್ತೆ. ನಾವು ನೇರವಾಗಿ ಹೇಳ್ತೀವಿ, ನೀವು ಶಿವಶಂಕರ ಕಲ್ಯಾಣ ಮಂಟಪ ಇದ್ದಿಲ್ಲ, ದೊಡ್ಡದಿದೆಯಲ್ಲ, ನಾವು ನೇರವಾಗಿ ಹೇಳಬೇಕಾಗುತ್ತೆ. ಅವ್ರ ಸಂಸ್ಥೆಯಲ್ಲಿ ಯಾವ ಇರಲಿಲ್ಲ. ಶಿವಶಂಕರಪ್ಪನವರ ವ್ಯಕ್ತಿತ್ವಕ್ಕೆ ಒಂದು ರಿಸಾರ್ಟ್ಗೆ ಹೋಗಿ ಮಠದ ಗುರುಗಳ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕ ಹಕ್ಕು ನಿಮಗೇನಿದೆ ಅಂತ ಕೇಳಾಗ್ತದೆ. ಹುಡುಗ ಹೇಗಿದೆ ನಿಮ್ಮ ಏನಿದು ಬೆಂಗಳೂರಲ್ಲಿ ಕಾಣ್ಕೊಂಡಿದ್ದಾರಂತ ನೋ ನಾವು ಅವಕಾಶ ಕೊಡೋದನ್ನು ಬೆಂಗಳೂರು ಕಾಣಬೇಕು ಮಠ ದರ್ಶನಿಗರಿಗೆ. ನೀವು ಯಾವತ್ತು ಬಂದು ಹೊರಗಡೆ ಯಾವತ್ತು ಶಿವಶಂಕರಪ್ಪ ಬಿ ಸಿ ಪಾಟೀಲ್ ಅವರೆಲ್ಲ ಬರ್ತಾರೋ ನಿಮ್ಮನ್ನು ಖಾಸಗಿ ಹೋದ್ರು ನಾವು ಮಾತಾಡ್ಸೋಕೆ ನಾವು ತಯಾರಿಲ್ಲ. ತೀರ್ಮಾನ ಮಾಡಬೇಕಾದ್ರೆ ನೀವು ಗುರುಗಳಲ್ಲ. ಈ ವೇದಿಕೆ ಬನ್ನಿ, ನೀವೆಲ್ಲ ಬನ್ನಿ ಮಾತಾಡಿ. ನೀವು ನೀವಾಗಿ ಬಂದಿದ್ದೀರಿ, ಸಂವಾದ ಮಾಡಿದ್ದೀವಿ. ಇಷ್ಟೇ ಇದು ಅವರು ನಮ್ಮ ಅಧ್ಯಕ್ಷರಿಗೆ ಬರಿಬೇಕು, ಪತ್ರ ಬರೀಬೇಕು. ಏನಾದರೂ ಗುರುಗಳ ಮೇಲೆ ದೂರಿದ್ರೆ ಸಲ್ಲಿಸಬೇಕು. ಅವರು ವಿಚಾರಣೆ ಮಾಡಬೇಕು. ನಮ್ಮನ್ನು ಕಾಣೋದಾದ್ರೆ ಖಾಸಗಿಯಾಗಿಲ್ಲ. ನೀವು ಎಂದು ನಮಗೆ ಅನುಕೂಲ ಆಗುತ್ತೋ ಬನ್ನಿ, ಅವ್ರು ಕೇಳ್ರಿ ಅವ್ರನ್ನ. ಅವತ್ತು ನೀವೆಲ್ಲ ನೀವು ಮತ್ತು ಈ ಸಮಾಜದ ಶಿಷ್ಯರು ಇಲ್ಲಿ ನಿಮ್ಮ ಎದುರಿಗೇನೆ ವಿಚಾರಣೆ ಆಗ್ತದೆ. ಮಗುವಿನ ಮೈ ಚಿವುಟಿ ಜೋಗುಳ ಹಾಡುವ ಜನ ಯಾರು ನಿನ್ನೆ ಸೇರ್ಕೊಂಡಂಥ ಜನ ರೆಸಾರ್ಟ್ನಲ್ಲಿ ನಾಚಿಕೆ ಆಗಬೇಕು. ನಿಮಗೆ ಮಠದ ಬಗ್ಗೆ, ಗುರುಗಳ ಬಗ್ಗೆ ರೆಸಾರ್ಟ್ನ ಮೀಟಿಂಗ್ ಕರೀತೀರ ನೀವು. ಎಷ್ಟು ಕುಸಂಸ್ಕಾರ ನೀವು. ನಾವು ಕರಿಬೇಕು ಅಂತಿದ್ದು ಕಲ್ಯಾಣ ಮಂಟಪದಲ್ಲಿ ಕೊಡಲಿಲ್ಲ ಅಂತ ಅಧಿಕೃತ ಅರ್ಜಿ ಸಲ್ಲಿಸಿಲ್ಲ. ನೀವು ಕೊಡ್ಬೋದು, ನಿಮಗೆ ಅದು ರಿಸಾರ್ಟೇ ಯಾಕೆ ಆಗಬೇಕಾಗುತ್ತೆ. ನಾವು ನೇರವಾಗಿ ಹೇಳ್ತೀವಿ, ನೀವು ಶಿವಶಂಕರ ಕಲ್ಯಾಣ ಮಂಟಪ ಇದ್ದಿಲ್ಲ, ದೊಡ್ಡದಿದೆಯಲ್ಲ, ನಾವು ನೇರವಾಗಿ ಹೇಳಬೇಕಾಗುತ್ತೆ. ಅವ್ರ ಸಂಸ್ಥೆಯಲ್ಲಿ ಯಾವ ಇರಲಿಲ್ಲ. ಶಿವಶಂಕರಪ್ಪನವರ ವ್ಯಕ್ತಿತ್ವಕ್ಕೆ ಒಂದು ರಿಸಾರ್ಟ್ಗೆ ಹೋಗಿ ಮಠದ ಗುರುಗಳ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕ ಹಕ್ಕು ನಿಮಗೇನಿದೆ ಅಂತ ಕೇಳಾಗ್ತದೆ. ಹುಡುಗ ಹೇಗಿದೆ ನಿಮ್ಮ ಏನಿದು ಬೆಂಗಳೂರಲ್ಲಿ ಕಾಣ್ಕೊಂಡಿದ್ದಾರಂತ ನೋ ನಾವು ಅವಕಾಶ ಕೊಡೋದನ್ನು ಬೆಂಗಳೂರು ಕಾಣಬೇಕು ಮಠ ದರ್ಶನಿಗರಿಗೆ.